ಅಪ್ಪೆ ಮಿಡಿ ಉಪ್ಪಿನಕಾಯಿಗೆ ಖಾರ ಹಾಕೋ ಕೆಲಸ ಇವತ್ತು ಮಾಡಿದೆ. ಹಾಗಂತ ಮುಗಿಲಿಲ್ಲ. ಇನ್ನೂ ಉಪ್ಪಿಗೆ ಹಾಕಿರುವಂಥ ಚಟ್ಟಿಗೆ ಇಟ್ಟಿರುವಂಥ ಮಿಡಿಗಳು ಬೇರೆ ಇದೆ. ಇದು ಇನ್ನೊಂದು ಬ್ಯಾಚ್. ಇದು ಏನಂತ ಹೇಳಿದರೆ, ಮೊದಲ ಹಂತವಾಗಿ ಉಪ್ಪಿಗೆ ಹಾಕಿರ್ತೀವಿ, ಚೆಟ್ಟಾಗುತ್ತಲ್ಲ, ಆ ಮಾವಿನ ಮಿಡಿಗಳನ್ನು ತೆಕ್ಕೊಂಡು ಅದರಲ್ಲಿ ಹಾಳಾಗಿದ್ದ ಮಿಡಿ ಇದ್ದರೆ, ಕಪ್ಪಾಗಿದ್ದ ಮಿಡಿ ಬೇರೆ ಮಾಡಬೇಕು. ಆ ಉಪ್ಪಿನ ನೀರನ್ನು ಬಿಸಿಯಾಗಿ ಕುದಿಸಿ ತಣ್ಣೀರಿಗೆ ಇಡಬೇಕು. ಮೆಂತ್ಯ ಒಂದು 50 ಗ್ರಾಮು ಹುರ್ಕೋಬೇಕು. ಸಾಸಿವೆ ಒಂದು 150 ಗ್ರಾಮು ಹುರ್ಕೋಬೇಕು. ಆಮೇಲೆ ಜೀರಿಗೆ ಒಂದು 150 ಗ್ರಾಮ್ ಹುರ್ಕೋಬೇಕು. ನಂತರ ಒಂದು 300 ಗ್ರಾಮು ಮೆಣಸಿನ ಪುಡಿ ಜೊತೆಗೆ ಸೇರಿಸಿ ಮಸಾಲೆ ಮಾಡಿಟ್ಕೊಬಿಟ್ರೆ ಒಂದು ಹಂತದ ಕೆಲಸ ಮುಗೀತು. ಇದೊಂದು 200ರಿಂದ 300 ಮಿಡಿಗೆ ಮಾಡಿರುವಂಥ ಮಸಾಲೆ. ಈ ಮಸಾಲೆ ನಾವು ಮನೇಲೇ ಮಾಡಿರೋದ್ರಿಂದ ಎಷ್ಟು ಘಮ ಘಮ ಅನ್ನುತ್ತೆ, ಮತ್ತು ಬಣ್ಣ ಎಷ್ಟು ಕೆಂಪಾಗಿರುತ್ತೆ ನೋಡಿ. ಬ್ಯಾಡಗಿ ಮೆಣಸು ಇದನ್ನೆಲ್ಲದನ್ನು ತಣಿಸಿದಂಥ ಉಪ್ಪು ನೀರಿನ ಜೊತೆಗೆ ಮಿಶ್ರ ಮಾಡ್ಕೋಬೇಕು. ಆಮೇಲೆ ಮಿಡಿಗಳನ್ನು ಇದ್ರ ಜೊತೆಗೆ ಸೇರಿಸ್ಕೋಬೇಕು. ಆಮೇಲೆ ಜಾಸ್ತಿ ನೀರು ಬೇಕು, ತೆಳುವಾಗಬೇಕಾದ್ರೆ ಜಾಸ್ತಿ ಉಪ್ಪಿನ ನೀರು ಹಾಕ್ಕೊಳ್ಳಿ. ಗಟ್ಟಿ ಬೇಕಾದರೆ ಕಡಿಮೆ ಉಪ್ಪಿನ ನೀರಿನಲ್ಲಿ ಮಿಶ್ರ ಮಾಡಿ. ನಂತರ ಮಿಡಿಗಳನ್ನು ಮತ್ತು ಉಪ್ಪಿನಕಾಯಿ ರಸವನ್ನು ಮಿಶ್ರ ಮಾಡಿದ ಮೇಲೆ ಡಬ್ಬಿಗಳಿಗೆ ತುಂಬಿಕೊಳ್ಳುವಂಥದ್ದು ಒಂದು ಕೆಲಸ. ಡಬ್ಬಿಗೆ ತುಂಬಿ ನಮಗೆ ಬೇಕಾದ ಆಪ್ತರಿಗೆ ಮನೆಗೆ ಎಲ್ಲ ಕಳಿಸ್ಕೊಳ್ಳುವಂಥದ್ದು ಒಂದು ಕೆಲಸ ಆಗುತ್ತೆ. ಇದೆಲ್ಲವನ್ನು ತಯಾರು ಮಾಡಿ ಇವತ್ತು ನಾನು ಒಂದು ಹಂತದ ಉಪ್ಪಿನಕಾಯಿ ಮಾಡ್ಕೊಂಡಿದ್ದೀನಿ. ಇದು ಮಾರಾಟಕ್ಕಲ್ಲ, ನನ್ನ ಸ್ವಂತ ಮನೆಯ ಬಳಕೆಗೆ ಮಾತ್ರ. ಇದು ಉಪ್ಪಿನಕಾಯಿ ಖಾರ ಹಾಕುವಂಥ ಕೆಲಸ. ಇದರಲ್ಲಿ ಏನು ವಿಶೇಷ ಭಾಳ ಏನಿಲ್ಲ. 1 kg ಉಪ್ಪಿನಕಾಯಿ ತಯಾರಿಗೆ ಏನು ಭಾಳ ದುಡ್ಡು ಏನು ಖರ್ಚಾಗಲ್ಲ. ಮಾಡುವಂಥ ಮನಸ್ಸಿದ್ರೆ ನಿಮ್ಮ ಮನೆಯಲ್ಲಿ ನೀವು ಉಪ್ಪಿನಕಾಯಿ ತಯಾರಿಸ್ಲಿಕ್ಕೆ ಸಾಧ್ಯ ಇದೆ. ಯಾವ ಕಾರಣಕ್ಕೂ ನೀರು ಮಾತ್ರ ಅದಕ್ಕೆ ತಾಗಬಾರ್ದು. ಅದನ್ನೊಂದು ಎಚ್ಚರಿಕೆ ಮಾಡಬೇಕಷ್ಟೆ. ಅದಂತ ಸ್ಟರ್ಲೈಸಲ್ಲೇ ಇರಬೇಕು. ಎಲ್ಲ ಪಾತ್ರೆಗಳು, ಚಮಚಗಳು ಎಲ್ಲ ಸ್ಟರ್ಲೈಸೇಷನ್ ಇಲ್ಲ ಅಂದರೆ ಉಪ್ಪಿನಕಾಯಿ ಹಾಳಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದೊಂದು ಗಮನ ಇಟ್ಟು ನೋಡಿ ಹೇಗಿದೆ ಉಪ್ಪಿನಕಾಯಿ. ನೋಡಿದಿರಾ? ನಂಬರ್ 1.